ಎಷ್ಟು ದಿನ ಆಯ್ತು ಮಾಡಿದ್ನ? ಇದು ಮನೆ ಕಟ್ಟಿದಾಗ ನಾವು ಇಲ್ಲಿದ್ವಿ. ಈಗ ಮನೆ ರೆಡಿ ಆಗಿದ್ದಲ್ಲ. ಯಾವ ಊರು ಹೇಳಿದ್ವಿ? ಅರೇನಹಳ್ಳಿ. ಅರೇನಹಳ್ಳಿ ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆ ಹಾ, ಅಲ್ಲ? ಹೌದು. ಚಿತ್ರದುರ್ಗ ಜಿಲ್ಲೆ. ನಮ್ಮ ಹೆಸರು ಶರಣಪ್ಪ ಅಂತ. ಶರಣಪ್ಪ. ಸರಿ, ಇದು ಮಾಡಿರಲ್ಲ ಶೆಡ್ಡು. ಈ ಶೆಡ್ ಮಾಡಿದ್ಮೇಲೆ ಎಲ್ಲ ಫೇಲ್ಯೂರೇ. ಈ ಶೆಡ್ ಮಾಡಿದ್ಮೇಲೆ ತಲೆ ಮೇಲೆ ಒಂದು 200 kg ಕಲ್ಲು ಹಾಕೊಳ್ತೀವಲ್ಲ ನಾವು, ಟೋಟಲ್ ನೀವು ಏನು ಮಾಡಿದ್ರು ಸಕ್ಸಸ್ ಆಗಿಲ್ಲ. ಎಲ್ಲ ಫೇಲ್ಯೂರ್ ಆಗ್ತಾ ಬಂದಿದೆ, ಕಳ್ಕೊಳ್ತಾ ಬಂದಿದ್ದೀರ. ಯಾವುದೇ ಕಾರಣಕ್ಕೂ ಶೆಡ್ ಇಟ್ಕೋಬೇಡಿ. ತಲೆ ಮೇಲೆ ಕಲ್ಲು ಹಾಕೊಂಡ 200 kg ಕಲ್ಲು ಹಾಕೊಂಡು ನಾವು ಇಟ್ಕೊಂಡ್ರೆ ಹೇಗಿರುತ್ತೆ ಹಾಗಿದೆ. ಇದು ಫಸ್ಟ್ ರಿಮೂವ್ ಮಾಡಿ, ತೆಗೆದು ಬಿಡೋಣ. ಫಸ್ಟ್ ರಿಮೂವ್ ಮಾಡಿ. ನೀವು ಯಾವಾಗ ಹಾಕೊಂಡ್ರೋ ಇದನ್ನ ಅಲ್ಲಿಂದ ಸ್ಟಾರ್ಟ್. ನೀವೇನು ಮಾಡಿದ್ರೆ ಸಕ್ಸಸ್ ಆಗ್ತಾ ಇಲ್ಲ. ಎಲ್ಲ ಕೈ ಕಚ್ಚಿತ ಅನ್ನೋದಕ್ಕಿಂತ ಸಿಮೆಂಟ್ ಇಟ್ಕೆ ಕಟ್ಟಿ ಕುರಿ ಶೆಡ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಮ್ಮ ಎಲ್ಲ ಸತ್ತೋಗ್ತವೆ, ಯಾವುದು ಸಕ್ಸಸ್ ಆಗಲ್ಲ. ಇದನ್ನ ಆ ಕಡೆ ಮಾಡ್ಕೊಳ್ಳಿ ಹೇಳ್ತೀನಿ. ಇದನ್ನ ಆ ಕಡೆಗೆ ಮಾಡ್ಬೋದು. ಇದನ್ನ ಆ ಕಡೆ ಮಾಡಿ ಹೇಳ್ತೀನಿ. ಇದನ್ನೇ ನೀವೇನ್ ಬಿಲ್ಡಿಂಗ್ ಕಟ್ರಿ ಅಂತ ಹೇಳಲ್ಲ ನಾವು. ಇದೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಇದನ್ನ ತೆಗೆದು ಕ್ಲೀನ್ ಮಾಡೋದು. ಮುಂದಕ್ಕೆ ಬೇಕಾದ್ರೆ ಮಾಡಿಕೊಳ್ರಿ, ಮುಂದಕ್ಕೆ ಮಾಡ್ಕೊಳ್ಳಿ ಹೇಳ್ತೀನಿ ನಾನು. ಮನೆಯಿಂದ ಈ ಕಡೆ ಬರಬೇಡಿ, ಮನೆಯಿಂದ ಈ ಕಡೆನೂ ಬರಬೇಡಿ. ಇದೇ ಸಿಸ್ಟಮ್ ಇದೇನಿದೆಯೋ ಇದೆಲ್ಲ ತಗೊಂಡಿಲ್ಲ ಹಾಕೊಳ್ಳಿ. ಅದೆಲ್ಲ ಫುಲ್ಲು ಕ್ಲೀನ್ ಮಾಡಿ ಶೇವ್ ಮಾಡಿದಾಗ ಇರಬೇಕು. ಮುಖ ನಾವು ಹೇಗೆ ಶೇವ್ ಮಾಡ್ತೀವೋ ಹಾಗಿರ್ಬೇಕು ಅದು. ಅಲ್ಲಿ ನೋಡಿ, ಇಲ್ಲಿ ಬನ್ನಿ ಹೇಳ್ತೀನಿ. ಎಲ್ಲ ಫುಲ್ಲು ಕ್ಲಿಯರ್ ಮಾಡಿ ಖಾಲಿ ಮಾಡ್ಬೇಕು. ಏನು ಖಾಲಿ ಮಾಡಿ ಇದು ಯಾತ್ರ ತೂಕ ಹಾಕ್ಬಿಟ್ಟು ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡಿ. ಶಿಫ್ಟ್ ಮಾಡಿದ್ರೆ 50% ದೋಷ ಮುಗಿಬೇಕು ಸರ್. ಫೈನಾನ್ಷಿಯಲಿ, ಆರ್ಥಿಕವಾಗಿ ಮತ್ತು ಫೈನಾನ್ಸ್ ಅದು ಹೆಣ್ಣು ಗಂಡ ಹೆಂಡತಿ ಮತ್ತು ಆರೋಗ್ಯದ ತೊಂದರೆ ಅದು ಮಾತ್ರ. ಸೊ ಈ ಗೇಟ್ನ ಇಲ್ಲಿ ಇಲ್ಲಿ ಮಾಡ್ಕೋಬೇಕು ಅಂದರೆ ಇಲ್ಲಿ 2 ಇಂಚು ಬಿಟ್ಟು ಕಾರ್ನರ್ ಇದೆ. ಎರಡನೇದು ನೋಡಿ, ಇಲ್ಲಿಂದ ಎಂಟ್ರಾಜ್ ಏನು ಮಾಡುತ್ತಂದ್ರೆ ಜಗಳ ಕೋಪ ಮನೆಯಲ್ಲಿ ಹೊರಗಡೆ ಎಷ್ಟು ಚೆನ್ನಾಗಿದ್ರು 5 ನಿಮಿಷಕ್ಕೆ ಕೋಪ ಮಾಡ್ತಾರೆ. ಲಾಕ್ ಮಾಡಿದ್ರೆ ಹೆಂಗೆ ಗೊತ್ತಾ, ಅನಿವಾರ್ಯ ನಮಗಿದು ಹೀಗೆ ಗೋಡೆ ಕಟ್ಟಕ್ಕಾಗಲ್ಲ ಸತ್ಯ ಅಂದ್ರೆ ಲಾಕ್ ಮಾಡಿ ಓಪನ್ ಮಾಡಲಿ ಬಿಟ್ಬಿಡಿ. ಆಕಸ್ಮಿಕ ನಿಮಗೆ ಸ್ವಲ್ಪ ಅನುಕೂಲ ನೋಡ್ಕೊಂಡು ಕ್ಲೋಸ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾಡ್ಕೊಳ್ಳಿ. ಚೆನ್ನಾಗಿದೆ ಮಾಡೋದು. ಭಾಳ ಚೆನ್ನಾಗಿದೆ, ಏನು ಬರಿ ಮಾಡ್ಕೋಬೇಕು. ಭಾಳ ಚೆನ್ನಾಗಿದೆ. ಮಾಸ್ಟರ್ ಬೆಡ್ ಇದು ಬಂತಲ್ಲ, ಇದನ್ನ ನಾವು ಇದು ಬಂತಲ್ಲ ಬಂತಲ್ವಾ, ಇಲ್ಲಿ ವೇಟೇಜ್ ಹಾಕೋಬೇಡಿ. ಮಾಸ್ಟರ್ ಬೆಡ್ ಯಾರು ಮಲಗ್ತಾರೆ ಇಲ್ಲಿ? ನೀವೇ ಮಲಗದಲ್ವಾ? ನಿಮ್ಮ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ. ಅರ್ಥ ಆಯ್ತು ಹೇಳೋದು? ಈ ವಾರ್ಡ್ರೋಬ್ ಏನಿದೆಯೋ ಇದೆಲ್ಲ ಇದಕ್ಕೆ ಬಂದ್ಬಿಡಲ್ಲ. ಆ ಮೂಲೆಯಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲಿ ಎಷ್ಟು ವೆಯ್ಟ್ ಆಗ್ತೀವೋ ನೋಡಿ, ಇದು ಹೈಟ್ ಮಾಡ್ಕೊಂಡು ಪಾಪ ಸ್ವಲ್ಪ ತೋರಿಸ್ತೀನಿ ಬಮ್ಮ. ನಿಂದು ಭಾರಿ ಇಂಪಾರ್ಟೆಂಟ್, ಇದು ನೋಡ್ಕೋಬೇಕು. ಇದು ಯಾವಾಗ ಹೈಟ್ ಮಾಡಿದೀವೋ ನಾವೀಗ, ಅದು ಇದೆಷ್ಟು ಹೈಟ್ ಆಗಿದೆಯೋ ಅಷ್ಟು ನೋವು ಇರುತ್ತೆ ನಿನಗೆ ಅಂತ. ಅರ್ಥ ಆಯ್ತಾ? ಮಾತೃಸ್ಥಾನ ಯಾವಾಗಲೂ ಹೈಟ್ ಮಾಡ್ಕೋಬಾರ್ದು ನಾವು. ಇದನ್ನೆಲ್ಲ ಸಾಧ್ಯವಾದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡ್ಕೊಂಡು ಒಂದು ಭಾಳ ವೆರಿ ಇಂಪಾರ್ಟೆಂಟ್, ಇದನ್ನ ಮುಂದೆ ಸರಿಸ್ಕೊಂಡು ಅರ್ಧಕ್ಕೆ ಇಟ್ಕೊಳ್ಳಿ. ಆ ಕಡೆ ಇಟ್ಕೋಬೇಡಿ. ಮತ್ತೆ ಅದಕ್ಕೆ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ಅಂತ ಆ ಕಡೆ ಇಟ್ಕೋಬೇಡಿ. ಮತ್ತೆ ತಗೊಂಡೋಗಿ ನೀವು ಇದನ್ನ ವಾರ್ಡ್ರೋಬ್ ಸ್ವಲ್ಪ ಇಲ್ಲಿ ಆ ಮೂಲೆಯಿಂದ ಸ್ಟಾರ್ಟ್ ಮಾಡಿ. ಈ ವಿಂಡೋ ಇದೆಯಲ್ವಾ, ಈ ವಿಂಡೋವರೆಗೂ ನಾವು ಕ್ಲೋಸ್ ಮಾಡ್ಕೋಬಹುದು. ಬಟ್ ಅಲ್ಲಿ ಕೊನೆ ಮಾಡಕ್ಕಾಗಲ್ಲ. ಇದು ಬೀರು ಇದೆ, ಇಲ್ಲಿ ಮಾಡ್ಬೇಕಾದ್ರೆ ಒಂದು ನಿಮಗೆ ಡೌಟ್ ಬರುತ್ತೆ. ನಿಮಗೆ ಇಲ್ಲಿಂದ ಮಾಡ್ಕೊಂಡು ಇಲ್ಲಿ ಸ್ಟಾಪ್ ಮಾಡಬೇಡಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಎಂಡಿಂಗ್ ಮಾಡೋಣ. ಸ್ಟಾಪ್ ಮಾಡಿ ಈ ಕಡೆ ಹಾಕೊಳ್ಳಮ್ಮ. ಅಲ್ಲನ ಆ ಫಸ್ಟ್ ಇಮಿಡಿಯೇಟ್ ಕಟ್ಟಿದಿಲ್ಲಮ್ಮ, ಹೊಡೆದಾಕೋ. ಅರ್ಥ ಆಯ್ತಾ? ನಿಮ್ದೇ ಮಲಗಲ್ಲ ನೋಡಿ. ಯಾವುದೇ ಕಾರಣಕ್ಕೂ ವೆಯ್ಟೇಜ್ ತೂಕವಾದ ಭಾರವಾದ ವಸ್ತುಗಳು ಇಡಬೇಡಿ. ಸ್ಟಡಿ ರೂಮ್ ಮಾಡ್ಬೋದು, ಹುಡುಗರು ಮಲಗಬಹುದು, ಹಿರಿಕರು ಬೇಡ, ಹುಡುಗ ಎಲ್ಲ ಮಲ್ಕೊಳ್ಳಿ. ಇಲ್ಲಿ ಯಾವ್ದು ವೆಯ್ಟೇಜ್ ಭಾಳ ಆಗಬೇಡಿ. ಸಾಧ್ಯವಾದಷ್ಟು ಈ ಕಡೆ ಮಾಡ್ಕೊಳ್ಳಿ. ಅತಿಯಾದ ದೊಡ್ಡವು ಅಂತಂದ್ರೆ ಆ ಕಡೆ ಅದೇ ಹೇಳ್ತೀನಿ. ಹೆಣ್ಮಕ್ಳ ಮೇಲೆ ತೊಂದರೆ ನೋಡಿ. ಈ ಡೋರ್ ಓಕೆಮ್ಮ, ನಂದಿ ಬಾಗಿಲು ಅಂತೀವಿ, ಓಕೆ, ಉತ್ತರ ಬಾಗಿಲು ಚೆನ್ನಾಗಿದೆ ಅಂತ ಅಂತೀವಿ. ಆದ್ರೆ ಇದು ವಾಯುವೆ ನೋಡ್ತಾ ಇದೆ. ವಾಯುವೆ ನೋಡಿದಾಗ ಏನಾಗುತ್ತೆ, ಹೆಣ್ಮಕ್ಳ ಮಾನಸಿಕವಾಗಿ, ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಮಾನಸಿಕವಾಗಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಒಪ್ಕೊಳ್ತೀನಿ, ಇದು ಓಕೆ ಇದು. ಬಟ್ ಅದ್ರ ಸ್ಥಾನ ಈ ಕಣ್ಣಿರೋದು ಬಿಟ್ಟು ಇಲ್ಲಿದೆ ಅಷ್ಟೇ. ಚೇಂಜ್ ಮಾಡೋಕೆ ಕಣ್ಣಿರೋದು ಬಿಟ್ಟು ಇಲ್ಲಿದೆ ಅಷ್ಟೇ. ಹಂಗಂತ ಇದೇನು ತಪ್ಪು ಅಂತ ಹೇಳ್ತಾ ಇಲ್ಲ.
ಕರೆಕ್ಟೇ ಒಪ್ಕೊಳ್ತೀನಿ. ಆದ್ರೆ ಇಲ್ಲಿ ಕಣ್ಣಿದ್ರೆ ಇಲ್ಲಿದ್ ಬಿಟ್ರೆ ಹ್ಮ್ ಒಂದಿಲ್ಲಿದ್ದು ಬಿಟ್ರೆ ಅದು ವ್ಯತ್ಯಾಸ ಆಗ್ತಿರೋದು ಅಷ್ಟೇನೆ. ಸೊ ಹಾಗಾಗಿ ಮಾನಸಿಕವಾಗಿ ಚಂಚಲತೆ ಉಂಟಾಗುತ್ತೆ, ಕಳ್ಕೊಳ್ತಾ ಹೋಗ್ತಾರೆ. ಆರ್ಥಿಕ ಪರವಾಗಲ್ಲ, ಎಲ್ಲದರಲ್ಲೂ ಕಳ್ಕೊಳ್ತಾ ಹೋಗ್ತೀವಿ. ಬೊಗಸೆ ನೀರಿನಲ್ಲಿ ನೋಡಿ, ಇದು ಸ್ವಲ್ಪ ಸಂಧಿ ಬಿಟ್ರೆ ಏನಾಗುತ್ತೆ, ಎಷ್ಟು ಮೇಲಿಂದ ನೀರು ಹಾಕಿದ್ರು ಹೋಗುತ್ತೆ. ಅಂದ್ರೆ ನೆಮ್ಮದಿಯಿಂದ ಸಮೇತ ಕಳ್ಕೊಳ್ತಾ ಹೋಗ್ತೀವಿ ಅಂತ ನೋಡ್ಬೇಕು. ಇದನ್ನ ಕ್ಲೋಸ್ ಮಾಡೋಣ. ಇದೊಂದು ಕ್ಲೋಸ್ ಮಾಡಿ. ಆ ಬಾಗಿಲು ಎಷ್ಟಿದೆಯೋ ಆ ಬಾಗಿಲು ಉದ್ದ ಎತ್ತರ ನಮ್ಮೂರಲ್ಲಿ ನಾನು ಕೆಲಸ ಮಾಡೋ ರೈತರ ಕೆಲಸ. ಯಾವ ತಾಲೂಕಿದೆ? ಹೊಳಲ್ಕೆರೆ ತಾಲೂಕು 800 ಪೋಸ್ಟ್, ಚಿತ್ರದುರ್ಗ ಡಿಸ್ಟಿಕ್, ಹರೇನಹಳ್ಳಿ ಗ್ರಾಮ. ಇದು ಇಲ್ಲಿ ನಾನು ರೈತರ ಕೆಲಸ ಮಾಡ್ತೀನಿ. ಅನುಭವ ಹೇಳಿ. ನಾವು ರೈತರ ಕೆಲಸ ಮಾಡ್ತೀನಿ, ಜೀವನ ಮಾಡ್ತೀವಿ. ನಾವಿದ್ದರು ಬೆಂಗಳೂರಲ್ಲಿ, ಅಲ್ಲಿ ನಾನು ಬಂದು ಇಲ್ಲಿ 7-8 ವರ್ಷ ಇಲ್ಲಿ ಆಯ್ತು. ಇಲ್ಲಿ ಬಂದು ಒಬ್ಬರನ್ನೇನೋ ಒಬ್ಬ ಕಳ್ಕೊಂಡು ಇಲ್ಲಿ ಬಂದು ಮನೆ ಕಟ್ಕೊಂಡು 2 ಮಕ್ಕಳಿದ್ರು, ಒಬ್ರು ಹೋದ್ರು, 2 ಇದ್ರು. ಅವ್ರಿಗೋಸ್ಕರ ಇಲ್ಲಿ ಬದುಕೊಂಡು ಹೋಗ್ತಾ ಇದ್ರು, ಏನೋ ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಆ ಜೀವನದಲ್ಲಿ ಮೊನ್ನೆ ಡೀಸೆಂಟ್ ನನ್ನ ಮಗಳಿಗೆ ಈ ಥರ ಒಂದು ಸಮಸ್ಯೆ ಆಗಿ ಅವಳಿ ಚೋಳಿ ಇದು ಮಾಡ್ಕೊಂಡ್ಮೇಲೆ ಯಾಕಂದ್ರೆ ನಮಗೆ ಮನಸ್ಸಲ್ಲೇ ಒಂಥರ ಫೀಲಿಂಗ್ ಜಾಸ್ತಿ ಆಯಿತು. ನಾವು ಏನೋ ಒಬ್ಬ ಮಗ ಒಂದು ಅನುಕೂಲ ಆಗಬೇಕು, ಮುಂದೆ ಅವ್ನಿಗೆ ಯಾರು ನಮ್ಗೆ ಆಗುತ್ತೆ, ನಮ್ಮ ಮಕ್ಳಿಗೆ ಆಗತ್ತೆ ಅಂದ್ಬಿಟ್ಟು ನಾವು ಈ ಥರ ವಾಸ್ತವ್ರು ನಾವು ಕಂಡುಹಿಡಿದು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಾಸ್ತವ ಕಂಡುಹಿಡಿದು ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಬಂದು ನನಗೆ ಈ ಥರ ನಿನ್ನ ಎಲ್ಲೆಲ್ಲಿದೆ ಹೆಂಗಿದೆ ಅಂತೆಲ್ಲ ನೋಡಿ ಅವ್ರು ಬಂದು ಹೊರಗಡೆ ನಿಂತಂಕಲ್ಲೇ ಈಗ ಫಸ್ಟ್ಗೆ ನೋಡಿದ್ವಲ್ಲ ನಿಮ್ಮ ಮನೆಗೆ ಏನು ಹೇಳ್ದಂಗೆ ಆಯ್ತು, ಹೆಣ್ಮಕ್ಳ ಮೇಲೆ ತೊಂದರೆ ಆಗುತ್ತೆ ಅಂತ ಆಗಿದೆ. ಅದು ನೀವು ಹೇಳಿದಂಗೆ ನಮ್ಮನೆಲ್ಲ ಸಮಸ್ಯೆ ಆಗಿಬಿಡುತ್ತೆ. ನಮ್ಮ ಹೆಣ್ಮಕ್ಳ ಮೇಲೆ ಸಮಸ್ಯೆ ಆಯ್ತು. ನೀವು ಬಂದಿದ್ದು ಅಂತ ಹೇಳಿದ್ರಿ, ಅದು ಪಕ್ಕನೆ ಬಂದಿಟ್ಟು ನಮ್ಮ ಗೇಟ್ ಬಗ್ಗೆ ಹೇಳಿದ್ರೆ ಅದು ಹೆಣ್ಮಕ್ಳಿಗೆ ಅದಕ್ಕೆ ಸಂಬಂಧ ಐತಿ, ಗೇಟ್ ಚೇಂಜ್ ಮಾಡಿದ್ರೆ ಅಂದ್ರೆ ಅದು ಕರೆಕ್ಟ್ ಹಂಗೆ ನನ್ನ ಮನೇಲಿ ಆಗೋಗ್ಬಿಡುತ್ತೆ. ನನಗೆ ನೋವಾಗಿದೆ, ನಂಬಿಕೆ ಇದೆ. ಯಾಕಂದ್ರೆ ನೀವು ಇರೋ ವಿಷಯ ನನಗೆ ಹೇಳಿದ್ರೆ ನಾನು ನಂಬಲೇಬೇಕಲ್ವಾ. ಏನ್ ನೀವು ಇಲ್ಲ ಬರೀ ಫೋನ್ ಮಾಡಿದ್ದಷ್ಟೇ. ನಾನು ಫಸ್ಟ್ ನಿಮಗೆ ನಿನ್ನೆ ಫೋನ್ ಮಾಡಿದಷ್ಟೇ. ಫೋನ್ ಮಾಡೋದು ಬಿಟ್ರೆ ನನ್ನ ವಿಷಯನೇ ಹೇಳಿಲ್ಲ. ಯಾವ ಊರಂದ್ರೆ ಇಂಥ ಊರಂತೀವಿ ಅಷ್ಟೇ. ಈಗೇನು ನೀವೇನು ಅಕ್ಕಪಕ್ಕ ಊರಲ್ಲ, ನಮ್ಮೂರಲ್ಲ, ಏನು ಅದು ಇಲ್ಲ, ಪರಿಚಯ ಇಲ್ಲ. ನೀವು ನಮಗೆ ಪರಿಚಯ ಏನಿಲ್ಲ, ಏನಪ್ಪ ಇನ್ಸ್ಟಾಗ್ರಾಮ್ ನೋಡಿ ನೋಡೋಣ, ಇವರಿಂದ ನನಗೇನಾದ್ರು ಒಂದು ಸಹಾಯ ಆಗ್ಬೋದು, ಹೆಲ್ಪ್ ಆಗ್ಬೋದು, ನನಗೊಂದು ಸಲಹೆ ಸಿಗ್ಬೋದು, ಮುಂದೆ ಜೀವನಕ್ಕೆ ಹೆಲ್ಪ್ ಆಗತ್ತೆ ಅಂತ ನಾನು ನಿನ್ನೆ ಫೋನ್ ಮಾಡಿ ನಿಮ್ಮನ್ನ ಬರೋಳ್ಕೊಂಡ್ವಿ. ಈಗ ಬಂದಿದ್ರ, ನೀವು ಹೇಳಿದ್ರ, ಅದರಂತ ನಡೆದ್ಬಿಡುತ್ತೆ ನಮ್ಮ ಮನೆಯಲ್ಲಿ. ಇನ್ನು ಮುಂದೆ ನಡಿಬಾರ್ದು ಅಂತ ನೀವು ಸಲಹೆ ಕೊಟ್ಟಿದ್ರ. ಆ ಥರ ನಾನು ನಂಬಿಕೆ ಇದೆ. ಒಂದು ವೀಕ್ಷಕರೇ, ಇಲ್ಲಿ ನಾನು ಅವರನ್ನ ತೆಗಳೋದಾಗ್ಲಿ, ಇನ್ನೊಬ್ರು ನೊಗಳೋದಾಗ್ಲಿ, ನಾನು ಹೆಚ್ಚುಗಾರಿಕೆಯಿಂದ ಮಾತಾಡ್ತಾ ಇಲ್ಲ. ಇದು ವಾಸ್ತು ಅನ್ನೋದು ಎಷ್ಟು ಪ್ರಬಲವಾಗಿರುತ್ತೆ ಅನ್ನೋ ವಿಚಾರ ಮಾತ್ರ ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ವಾ. ಈ ವಿಡಿಯೋ ಯಾಕೆ ಮಾಡ್ತಿರೋದು ಅಂತಂದ್ರೆ ಕೆಲವಾರು ಜನಕ್ಕೆ ಅದು ಏನೋ ಸ್ನೇಹಿತರಕ್ಕೋ ಅವ್ರ ಮನೆಗೆ ಬಂದಿರ್ತಾರನ್ನೋ ಹೇಳಿರ್ತಾರನ್ನೋ ಅನ್ನೋ ಒಂದು ಮೈಂಡ್ ನಲ್ಲಿ ಇದೊಂದು ವಿಷಯ ತಿಳ್ಕೊಂಡು ನನಗೆ ಒಳ್ಳೇದಾಯ್ತು ಅಂದ್ರೆ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ, ನನ್ನ ಕಷ್ಟದಲ್ಲಿ 100 ಜನಕ್ಕೆ ಒಳ್ಳೇದಾದ್ರೆ ಸಾಕು ನನಗೆ. ಅದೇ ಸರ್, ಈಗ ನಾನು ಅನುಭವಿಸೋದು ಸಾಕು. ಕೆಲವಾರು ಜನ ಮುಂದೆ ನಂತರ ಪರಿಸ್ಥಿತಿಯಲ್ಲಿ ಅನುಭವಿಸೋದು. ಇನ್ನೊಂದು ಶತ್ರುಗಳಿಗೂ ಬರಬಾರ್ದು. ನಾನು ಹೇಳ್ದೆ ಬರೋದೇ ಬೇಡ, ನೋವು ಬರಬಾರ್ದು. ನನ್ನಿಂದ ಬರಳಿಕೆ, ನನ್ನಿಂದ ನೋಡ್ಕೊಂಡು ನಿಮ್ಗೆ ಯಾವ್ದಾರ ಸಮಸ್ಯೆ ಇದ್ರೆ ಇವ್ರು ಬರಳಿಕೆ ಒಂದು ಸಮಸ್ಯೆನ ಕ್ಲಿಯರ್ ಮಾಡಿಕೊಳ್ಳಿ ಅಷ್ಟೇ. ನನ್ನಿಂದ 100 ಜನಕ್ಕೆ ಒಳ್ಳೇದಾಗಲ್ಲ ಅಷ್ಟೇ. ನಾನೇ ಕೊಡಲ್ಲ. ಈ ಸಮಸ್ಯೆ ಯಾವುದೇ ಕಾರಣಕ್ಕೂ ರಿಪೀಟ್ ಆಗಲ್ಲ, ನೆನಪಿಟ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಏನಾದ್ರು ರಿಪೀಟ್ ಆದ್ರೆ ನಾನು KR ವಾಸ್ತುನ ಡಿಸಲ್ವ್ ಮಾಡ್ಬಿಡ್ತೀನಿ, ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಡ್ತೀನಿ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಜನಕ್ಕೆ ಅದ್ರ ಬಗ್ಗೆ ಅರಿವು ಬರ್ಲಿ ಅಷ್ಟೇ. ಒಳ್ಳೇದಲ್ವಾ, ಒಳ್ಳೇದಲ್ವಾ, ಏನೂ ಆಗಲ್ಲ. ನಮ್ಮ ಭವಿಷ್ಯ ನಾನೇನಾದ್ರೂ ನಿಮ್ಗೆ ಒಂದ್ 50,000 ಏನೋ ಹಾಕಿ ಮಾಡಿ ಇದು ಮಾಡಿ ಅಂತ ಹೇಳಿದ್ನ? ಇಲ್ಲ. ಒಂದ್ ದೊಡ್ಡದಾಗ ಏನೋ ಖರ್ಚು ಮಾಡಿ ನಿಮ್ಮ ಮನೆಯನ್ನ ನೀವು ಸರಿಪಡಿಸ್ಕೊಳ್ಳಿ ಅಷ್ಟೇ ಅಲ್ಲಮೇ. ನಿಮ್ಮ ಮನೆ ನೀವು ಸರಿಪಡಿಸ್ಕೊಳ್ಳಿ. ನನಗೊಂದು 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದೀನ? ಏನಿಲ್ಲ, ಸರಿನಾ? ಆದಷ್ಟು ವಿಚಿತ್ರ ಆಗ್ಬಿಡೋದು ನನಗೆ. ಆಮೇಲೆ ಒಂದು ಟೈಮ್ ನಮ್ಮವ್ರಿಗೆ 1 ವಾರದ ಮುಂಚೆನೆ ನನಗೆ ಕಳಿಸಿದ್ರು ವಾಟ್ಸಾಪ್ಗೆ, ಇನ್ಸ್ಟಾಗ್ರಾಮ್ ನೋಡಿ ಕಳಿಸಿದ್ರು. ಆಯ್ತು, ನಾನು ನಿಮ್ ನೋಡಿದೆ. ಒಂದು ಊರಿಗೆ ಹೋಗಿದ್ರಿ, ಒಂದು ಊರಿಗೆ ಹೋದ ನೋಡಿದಾಗ ಆ ಮನೆ ಹತ್ರ ಹೋಗ್ತದಂಕಲ್ಲ, ಒಳಕ್ ಹೋಗಿಲ್ಲ, ಏನೆಲ್ಲ ಎಂಟ್ರೆನ್ಸ್ ಕೊಡ್ತದಂಕಲ್ಲ ನೀವು ಹೇಳಿದ್ರಿ ಯಾವ್ದೋ ಒಂದು ಶೆಡ್ ಇತ್ತು, ನಮ್ಮ ತರದ ಒಂದು ಶೆಡ್. ಆ ಶೆಡ್ ಬಗ್ಗೆ ಹೇಳಿದ್ವಿ, ಇದೇ ತರ ಈ ತರ ಸಮಸ್ಯೆ ಇದೆ ಶೆಡ್ ಅಲ್ಲಿ ಅಂದಾಗ ಅವಾಗ ನೀವು ಎಂಟ್ರಿ ಕೊಟ್ಟು ನಾನು ಅಲ್ಲಿವರೆಗೆ ನೋಡಿದೆ. ನೀವು ಅಲ್ಲಿ ಕುರಿ ಮಾಡ್ತೀವಿ ಅಂದ್ರಲ್ಲ, ಕುರಿ ಮಾಡಿದ್ರು ಬದುಕಲ್ಲ. ನೋಡಿ ಹೇಗಿದೆ ನೋಡಿ. ಆ ಸ್ಥಾನದಲ್ಲಿ ನೀವ್ ಏನನ್ನ ಮಾಡಿದೀವೋ ಸತ್ತೋಗ್ತಾವಲ್ಲಿ. 100 ಕುರಿ ಮಾಡಿದ್ರೆ 30 ಕುರಿ ಸತ್ತೋಗ್ತಾವಲ್ಲ, ಲಾಸ್ ಆಗ್ತೀರಿ. ಆ ಕುರಿ ನಲ್ಲಿ ಮಾಡ್ಕೊಳ್ಳಿ ಅಷ್ಟೇ. 200 ಕೋಳಿ ಇದ್ದ ನೋಡ್ರಿ, ಈಗ 9 ಕೋಳಿ ಇವೆ ಅಷ್ಟೇ. ನೋಡಿ 200 ಕೋಳಿ ಇದ್ದು 9 ಕೋಳಿ ಆಗಿದೆ. ಇಲ್ಲಿ 9 ಕೋಳಿ ಮಾಡಿ 200 ಕೋಳಿ ಆಗ್ತವೆ. ಸೊ ಅಷ್ಟೇ ಸ್ಥಾನ ಬಲ. ಅದಕ್ಕೆ ಎಲ್ಲ ಫಿನಿಶ್ ಆಗಿ ಹೋಗುತ್ತೆ. ಎಲ್ಲ ಸಮಸ್ಯೆಗಳಿಂದ ಸಮಸ್ಯೆಗಳ ಸರಮಾಲೆಯನ್ನೇ ನೋಡ್ತಾ ಜೀವನ ಸಮಸ್ಯೆನೇ. ಏನೋ ಇನ್ನು ಮುಂದೆ ನೀವು ಬಂದಿದ್ರ, ನೀವು ನಮಗೆ ಒಂದು ಪರಿಹಾರ ಹೇಳಿದ್ರ, ಆ ಪರಿಹಾರದಂತ ಒಳ್ಳೇದಾದ್ರೆ ನನಗೆ ಎಷ್ಟು ಒಳ್ಳೇದಾಗತ್ತೆ, ಬೇರೆ ಸಮೇತ ಕಾಂಟ್ಯಾಕ್ಟ್ ಮಾಡಿ ನೀವು ಅವರು ಒಳ್ಳೇದ್ ಮಾಡ್ಕೊಂಡು. ನಾನೇನ್ ಹೇಳಿದೆ, ಕಳ್ಕೊಳ್ತೀನಿ ಅಂತ ಹೇಳಿಲ್ವಾ?
ಕಳ್ಕೊಳ್ತಾ ಹೋಗ್ತೀವಿ. ಪ್ರತಿಯೊಂದು ವಿಚಾರದಲ್ಲೂ ಕಳ್ಕೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಆಯ್ತು, ದೇವರಿನ ಮೇಲೆ ಆಂಜನೇಯ ಸ್ವಾಮಿ ನಿಮ್ಗೆಲ್ಲ ರೀತಿಯಿಂದಲೂ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಸಾಧ್ಯವಾದಷ್ಟು ಅಂತ ನಾವು ಕೇಳ್ಕೊಳ್ಳೋದಷ್ಟೇ ನಮ್ಮ ದೈವ ಕೆಲಸ ಅಲ್ವಮ್ಮ. ಕೇಳ್ಕೊಳ್ಳೋದು ಮಾತ್ರ ನಮ್ಮ ಕೆಲಸ. ಸ್ಥಾನ ಬಲ ಇದ್ರೆ ಖಂಡಿತವಾಗ್ಲೂ ದೇವರು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ಮಾತ್ರ ನಾವು ಯಾಕಂದ್ರೆ ಒಂದು ಪ್ರತಿಯೊಂದು ಮನೆಗೆ ಬಂದಾಗ ದಿಸ್ ಇಸ್ ಮೈ ಹೌಸ್, ಇದು ನನ್ನ ಕುಟುಂಬ, ಇದು ನನ್ನ ಮನೆ ಅಂದ್ಕೊಳ್ತೀವಿ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ನೋವು ಕೂಡ ಇಲ್ಲಿ ಹೇಳಿದೆ, ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನೆಮ್ಮದಿರಕ್ ಬಿಡೋದೇ ಇಲ್ಲ. ಅರ್ಥ ಮಾಡ್ಕೋಬೇಕು, ಯಾಕೆ ನೆಮ್ಮದಿರಕ್ ಬಿಡಲ್ಲ, ಏನಾಗ್ತಾ ಇದೆ, ನೆಮ್ಮದಿಗಿದ್ದಾರ ಪಾಪ. ಯಾವ ಮಕ್ಕನಾಗ ನೆಮ್ಮದಿಗಿರ್ತಾರೆ, ಆ ನೋವಿನಲ್ಲಿ ಹೆಂಗೆ ನೆಮ್ಮದಿಗಿರ್ತಾರಮ್ಮ ಅಲ್ವಾ? ಇದು ನನ್ನ ಕುಟುಂಬ, ನನ್ನ ಕುಟುಂಬಕ್ಕೆ ಸ್ವಲ್ಪ ನೋವಾದ್ರೂ ಕೂಡ ನನಗೆ ನೋವಾಗಲ್ವಾ ಅಲ್ವಾ? ಸೊ ಹಾಗಾಗಿ ಯಾವಾಗಲೂ ನಾವು ಇನ್ನೊಬ್ಬರಲ್ಲಿ ಒಳಿತನ್ನೇ ಕಾಡ್ಬೇಕು, ಕೆಟ್ಟದನ್ನು ನೋಡಬಾರ್ದು ಸಾಧ್ಯವಾದಷ್ಟು. ಅವಾಗ ನೀವೆಲ್ಲೋ ಒಂದ್ ಕಡೆ ಊಟ ಮಾಡ್ಬೇಕಾದ್ರೆ ನಮ್ಮ ನೆನೆಸಿದ್ರೆ ನಮ್ಮ ಕುಟುಂಬಕ್ಕೂ ದೇವರು ಹರಿಸ್ತಾನೆ. ನೀವು ಒಂದ್ಸರಿ ಥೂ ಅಂದ್ಬಿಟ್ರೆ ನಮಗೂ ಕಲ್ಲಾಗ್ತಾನೆ ದೇವರು. ಯಾಕಂದ್ರೆ ಐ ಆಮ್ ನಾಟ್ ಗಾಡ್, ನಾವು ದೇವರುಗಳಂತಲ್ಲ. ಗೊತ್ತಿದೆ, ವಿದ್ಯೆ ಗೊತ್ತಿದೆ, ನಾನು ನೋವು ಪಟ್ಟಿದ್ದೀನಿ, ನನ್ನಿಂದ 100 ಜನಕ್ಕೆ ಒಳ್ಳೇದಾಗ